ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ತುಂಬ ದಿನ ಆದಮೇಲೆ ವಿಡಿಯೋ ಬರ್ತಾ ಇದೆ. ಸಾರಿ, ನಾನು ಟ್ರಾವೆಲಲ್ಲಿದ್ದೆ, ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯಲ್ಲಿ ನಾವು ಕಾರ್ಗೋಗಳನ್ನ ಥ್ರೂ ಏರ್ ಶಿಪ್ಮೆಂಟ್ ಮಾಡ್ಬೋದು, ನಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ, ಇದರಲ್ಲಿ ಯಾವ ಪಾರ್ಟಿಗಳಿದ್ದಾರೆ, ಏನು ಪ್ರೊಸೀಜರ್ಸ್ ಇದೆ ಇಂಪೋರ್ಟ್ ಮಾಡೋಕ್ಕೆ ಮತ್ತು ಎಕ್ಸ್ಪೋರ್ಟ್ ಮಾಡೋಕ್ಕೆ, ಜೊತೆಗೆ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿರುತ್ತೆ, ಎಲ್ಲಿ ತಪ್ಪುಗಳಾಗ್ಬೋದು, ಅದರ ಜೊತೆಗೆ ಎಲ್ಲಿ ಪ್ರಾಕ್ಟಿಕಲ್ ಆಗಿ ನಮ್ಮ ಡಾಕ್ಯುಮೆಂಟೇಷನ್ಸ್ಗಳು ಏನೆಲ್ಲ ಅವಶ್ಯಕತೆ ಬೀಳುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಬರೋದು ಪ್ಲೇಯರ್ಸ್, ಯಾವ್ಯಾವ ಪ್ಲೇಯರ್ಸ್ಗಳಿದ್ದಾರೆ. ಸೊ ಇವಾಗ ನಾವೇನಾದರೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ನಾವು ಶಿಪ್ಪರ್ ಆಗ್ತೇವೆ, ಬಾಯರ್ ಏನಿದ್ದಾರೆ ಅವ್ರು ಕನ್ಸೈನಿ ಆಗ್ತಾರೆ. ಒಂದು ವೇಳೆ ನಾವೇನಾದರೂ ಇಂಪೋರ್ಟ್ ಮಾಡ್ತಾ ಇದ್ರೆ ನಾವು ಕನ್ಸೈನಿ ಆಗ್ತೇವೆ, ನಮ್ಮ ಸಪ್ಲೈಯರ್ ಏನಿದ್ದಾರೆ ಅವ್ರು ಶಿಪ್ಪರ್ ಆಗ್ತಾರೆ. ಸೊ ಬೇಸಿಕಲಿ ಇದು ರೋಲ್ ರಿವರ್ಸ್ ಟೈಪು. ಸೊ ಬೇಸಿಕಲಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋದು ನಿಮ್ಮ ಫ್ರೈಟ್ ಫಾರ್ವರ್ಡರ್. ಪ್ರತಿಯೊಂದು ಶಿಪ್ಮೆಂಟಲ್ಲಿ ನಿಮ್ಮ ಶಿಪ್ಮೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ಏರ್ ಶಿಪ್ಮೆಂಟ್ ಆಗಿರ್ಬೋದು, ಅಥವಾ ರೋಡ್ ಆಗಿರ್ಬೋದು, ರೈಲ್ ಆಗಿರ್ಬೋದು, ಯಾವುದೇ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ನೀವು ಯೂಸ್ ಮಾಡೋದಾದ್ರೂ ಕೂಡ ಫ್ರೈಟ್ ಫಾರ್ವರ್ಡರ್ ಇಸ್ ದ ಫಸ್ಟ್ ಪರ್ಸನ್. ಇವ್ರೇನು ಮಾಡ್ತಾರೆ, ನಿಮಗೆ ಬೇಕಾಗೋ ಕಂಟೈನರ್ಗಳು ಏರ್ಲೈನ್ ಜೊತೆ ಮಾತಾಡಿಕೊಂಡು ನಿಮಗೆ ನೆಗೋಷಿಯೇಟ್ ಮಾಡಿ ನಿಮ್ಮ ಪ್ರೈಸಸ್ಗಳನ್ನ ಕೊಡ್ತಾರೆ. ನಿಮ್ಮ ಮೆಟೀರಿಯಲ್ಗಳೆಲ್ಲ ರೆಡಿ ಆದಮೇಲೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ. ಬೇರೆ ಎಲ್ಲ ಪ್ರೊಸೀಸ್ನ ಅವರೇ ನೋಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಏನಿದೆ, ಕಸ್ಟಮರ್ ಬ್ರೋಕರ್. ಇವಾಗ ಎಲ್ಲ ಫ್ರೈಟ್ ಫಾರ್ವರ್ಡರ್ ಹತ್ರ ಇನ್ ಹೌಸ್ ಕಸ್ಟಮ್ ಬ್ರೋಕರ್ಸ್ ಇರ್ತಾರೆ. ಆ ಕಸ್ಟಮ್ ಆಫೀಸ್ದು ಏನಿದೆ ಡಾಕ್ಯುಮೆಂಟೇಷನ್ಸ್ ಇರ್ಬೋದು, ಅಥವಾ ಕಸ್ಟಮ್ ಜೊತೆ ಏನಾದರೂ ಮಾತಾಡೋದಿರ್ಬೋದು, ಅಥವಾ ಅವ್ರಿಗೇನಾದರೂ ಕ್ಲಾರಿಫಿಕೇಷನ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಕಸ್ಟಮ್ ಬ್ರೋಕರ್ಸ್ ಏನಿದ್ದಾರೆ ಇವ್ರು ಕ್ಲಾರಿಫೈ ಮಾಡ್ತಾರೆ. ಸೊ ನಾರ್ಮಲಿ ಫ್ರೈಟ್ ಫಾರ್ವರ್ಡರ್ಸ್ ಹತ್ರ ಅವ್ರದ್ದೇ ಆದ ಅಸೋಸಿಯೇಟೆಡ್ ಅಥವಾ ಸ್ವಂತ ಕಸ್ಟಮ್ ಬ್ರೋಕರ್ಸ್ ಇರ್ತಾರೆ. ನೆಕ್ಸ್ಟ್ ಇರೋದು ಏರ್ಲೈನ್ಸ್. ಬಿಕಾಸ್ ಆಬ್ವಿಯಸ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಥ್ರೂ ಏರ್ ಮಾಡುವಾಗ ಏರ್ಲೈನ್ಗಳು ನಿಮ್ಮ ಮೆಟೀರಿಯಲ್ಸ್ಗಳನ್ನ ತೊಗೊಂಡು ಹೋಗ್ತಾರೆ. ಕಸ್ಟಮ್ ಅಥಾರಿಟೀಸ್, ನಿಮ್ಮ ಪ್ರಾಡಕ್ಟ್ಸ್ಗಳು ಕರೆಕ್ಟಾಗಿದೆಯಾ ಇಲ್ವಾ, ಸರಿಯಾಗಿ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಇಲ್ವಾ, ಡಾಕ್ಯುಮೆಂಟೇಷನ್ ಕರೆಕ್ಟಾಗಿದೆಯಾ ಇಲ್ವೋ, ಅಥವಾ ನೀವು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ನಿಮ್ಮ ಡಾಕ್ಯುಮೆಂಟೇಷನ್ಸ್ ಕರೆಕ್ಟಾಗಿದೆಯಾ ಇಲ್ವಾ ನೋಡ್ಕೊಳ್ತಾರೆ. ಅದರ ನೆಕ್ಸ್ಟ್ ಇರೋದು ಆ ಪ್ರಾಡಕ್ಟ್ಸ್ಗಳು ಲೀಗಲ್ಲ ಇಲ್ಲೀಗಲ್ಲ ನೋಡಿಕೊಂಡು ಅಪ್ರೂವಲ್ ಕೊಡ್ತಾರೆ. ಎಲ್ಲ ಕರೆಕ್ಟಾಗಿದ್ದರೆ ನಾರ್ಮಲಿ 99% ಏನು ಪ್ರಾಬ್ಲಮ್ ಆಗಲ್ಲ. ಒಂದು ವೇಳೆ ಡಾಕ್ಯುಮೆಂಟೇಷನ್ ಇಲ್ಲ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದರ ಜೊತೆಗೆ ಗ್ರೌಂಡ್ ಹ್ಯಾಂಡ್ಲಿಂಗ್ ಟೀಮ್ ಇರ್ತಾರೆ. ಸೊ ನಿಮ್ಮ ಮೆಟೀರಿಯಲ್ಗಳನ್ನ ಲೋಡ್ ಮಾಡೋದು, ನೀವು ಏರ್ಪೋರ್ಟಿಗೆ ಹೋದಾಗ ನೋಡ್ತಾ ಇರ್ತೀರ, ತುಂಬ ಜನ ಬಂದು ಆ ವೆಹಿಕಲಲ್ಲಿ ಡ್ರೈವ್ ಮಾಡ್ಕೊಂಡ್ಬಂದು ಲಗೇಜ್ಗಳನ್ನ ಲೋಡ್ ಮಾಡ್ತಾ ಇರ್ತಾರೆ. ಆ ಥರದ ಲಗೇಜ್ಗಳನ್ನ ಲೋಡ್ ಮಾಡೋರು ಗ್ರೌಂಡ್ ಹ್ಯಾಂಡ್ಲಿಂಗ್ ಟೀಮ್ ಅಂತ ಹೇಳ್ತಾರೆ. ಇವಾಗ ನಾವೇನಾದರೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ, ಇವಾಗ ನಮ್ಮ ಪ್ರೊಸೆಸ್ ಏನಿರುತ್ತೆ, ಈಗ ನಾವು ಒಬ್ಬ ಶಿಪ್ಪರ್ ಆಗಿ ನಮ್ಮ ಪ್ರೊಸೆಸ್ ಏನಿದೆ ಅರ್ಥ ಮಾಡ್ಕೊಳ್ಳೋ. ಒಂದು ವೇಳೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ, ಸೊ ನಾನು ಏನು ಮಾಡಬೇಕು, ಫಸ್ಟು ಒಂದು ಎಂಕ್ವೈರಿ ಜನರೇಟ್ ಮಾಡ್ತೀರಾ, ಕೊಟೇಷನ್ಸ್ ಎಲ್ಲ ಕೊಡ್ತೀರಾ, ಅಗ್ರಿ ಮಾಡ್ಕೊಳ್ತೀರಾ. ಅದಾದಮೇಲೆ ಎಲ್ಲ ಪೇಮೆಂಟ್ಗಳು ನಿಮ್ಮ ಡೀಟೇಲ್ಸ್ಗಳಿಂದ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡ್ಮೇಲೆ ನೀವೇನು ಮಾಡ್ತೀರಾ, ನಿಮ್ಮ ಫ್ರೈಟ್ ಫಾರ್ವರ್ಡರ್ ಜೊತೆ ಮಾತಾಡ್ತೀರಾ. ಫ್ರೈಟ್ ಫಾರ್ವರ್ಡರ್ ಏನು ಮಾಡ್ತಾರೆ, ನಿಮ್ಮ ಕಮೋಡಿಟಿ ಏನಿದೆ, ಅದರ ವೇಟ್ ಮತ್ತು ಡೈಮೆನ್ಷನ್ಸ್ ಏನಿದೆ, ಅದರ ಒರಿಜಿನ್ ಮತ್ತು ಡೆಸ್ಟಿನೇಷನ್, ಎಲ್ಲಿಂದ ಎಲ್ಲಿ ಕಳಿಸ್ಬೇಕೋ ಅದನ್ನು, ಅದಾದ ಮೇಲೆ ಟ್ರಾನ್ಸಿಟ್ ಟೈಮ್ ಏನಿರುತ್ತೆ ಅದನ್ನು ಹೇಳ್ತಾರೆ. ಇನ್ಕೋಟಮ್ ಯಾವುದರಲ್ಲಿ ನೀವು ಡೀಲ್ ಮಾಡ್ತಾ ಇದ್ದೀರಾ, ನಾರ್ಮಲಿ DDP ಇರುತ್ತೆ, ಮತ್ತು ಬೇರೆ ಯಾವ್ದಾದ್ರು ಟರ್ಮ್ಸ್ಗಳಿದೆ ವರ್ಕೌಟ್ ಮಾಡ್ತಾ ಇದ್ದರೆ ನೋಡಬೇಕು. ಇಲ್ಲ ಆಮೇಲೆ ನಿಮ್ಮ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್ ಏನಿದೆ ಅದಕ್ಕೆ ಬೇಕಾಗೋ ಇನ್ಶೂರೆನ್ಸ್ ಮತ್ತು ಕಸ್ಟಮ್ ಪ್ರೊಸೆಸ್ ಏನಿದೆ. ಯಾಕಂದರೆ ಏನಾಗುತ್ತೆ, ಏರ್ಲೈನಿಂದ ನಾವು ಏನಾದರೂ ಡೀಲ್ ಮಾಡಬೇಕಾದ್ರೆ ಕೆಲವೊಂದು ಪ್ರಾಡಕ್ಟ್ಸಲ್ಲಿ ಅಥವಾ ಕೆಲವೊಂದು ಎಕ್ಸ್ಪೋರ್ಟ್ಸಲ್ಲಿ ನಿಮ್ಮ ಎಕ್ಸಿಮ್ಷನ್ಸ್ ಇರುತ್ತೆ. ಇಷ್ಟು ಸ್ವಲ್ಪ ಕಡಿಮೆ ವ್ಯಾಲ್ಯೂ ಇತ್ತಂದರೆ ಅದಕ್ಕೆ ಡ್ಯೂಟಿಗಳು ಅಪ್ಲಿಕೇಬಲ್ ಆಗಲ್ಲ. ಒಂದು ವೇಳೆ ಹೆವಿ ವಾಲ್ಯೂಮ್ ಇತ್ತು, ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ ಇದೆ, ದೆನ್ ಆಬ್ವಿಯಸ್ಲಿ ಅದಕ್ಕೆ ಬೇಕಾಗುವಂಥ ಡ್ಯೂಟಿಗಳು ಇಂಪ್ಲಿಮೆಂಟ್ ಆಗುತ್ತೆ. ಫ್ರೈಟ್ ಫಾರ್ವರ್ಡರ್ಸ್ ಏನು ಮಾಡ್ತಾರೆ, ನಿಮ್ಗೊಂದು ಕೋಡ್ ಕೊಡ್ತಾರೆ. ಫ್ರೈಟ್ ಚಾರ್ಜಸ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಮತ್ತು ಬೇರೆ ಏನೇನು ಫೀಸ್ಗಳು ಬರುತ್ತೆ ಅಪ್ಲಿಕೇಬಲ್ ಏನಿದೆ ಅದೆಲ್ಲವೂ ಇನ್ಫಾರ್ಮೇಷನ್ ನಿಮಗೆ ಫ್ರೈಟ್ ಫಾರ್ವರ್ಡರ್ ಕೊಡ್ತಾರೆ. ಅದನ್ನು ಇನ್ಫಾರ್ಮೇಷನ್ನ ತೊಗೊಂಡು ನೀವು ನಿಮ್ಮ ಕಸ್ಟಮರ್ಗೆ ಪ್ರೈಸಸ್ನ ಅಪ್ಡೇಟ್ ಮಾಡ್ತೀರಾ. ನೆಕ್ಸ್ಟ್ ಇರೋದು ಡಾಕ್ಯುಮೆಂಟೇಷನ್ಸ್, ಶಿಪ್ಪಿಂಗ್ ಲೆಟರ್ ಆಫ್ ಇನ್ಸ್ಟ್ರಕ್ಷನ್ಸ್. ಇವಾಗ ಏನಾದರೂ ಇಂಡಿಯಾದಲ್ಲಿ ಅಷ್ಟು ತುಂಬ ತಲೆನೋವುಗಳಿಲ್ಲ, ಯಾಕಂದರೆ ನಾವೇನು ಇಲ್ಲಿ ಅಥರೈಸೇಷನ್ ಕೊಟ್ಟು ನಮ್ಮ ಫ್ರೈಟ್ ಫಾರ್ವರ್ಡರ್ನ ಅಪಾಯಿಂಟ್ ಮಾಡೋದು ಅದೆಲ್ಲ ಏನಿರಲ್ಲ. ನಾರ್ಮಲಿ ಒಂದು ಪ್ರೊಸೆಸಲ್ಲಿ ನಾವು ಮಾತಾಡ್ತೇವೆ. ಕಮರ್ಷಿಯಲ್ಸ್ ಯಾರ ಜೊತೆ ವರ್ಕೌಟ್ ಆಗುತ್ತೆ ಅವ್ರ ಜೊತೆ ವರ್ಕೌಟ್ ಮಾಡ್ತಾರೆ. ಸೊ ಫಾರಿನಲ್ಲೇ ಹೇಗೆ ಅಂದರೆ ಸ್ವಲ್ಪ ನಾರ್ಮಲಿ ಅಪಾಯಿಂಟ್ ಮಾಡೋದು, ಇವರೇ ನಮ್ಮ ಪ್ರಾಡಕ್ಟ್ಗಳನ್ನ ಹ್ಯಾಂಡಲ್ ಮಾಡ್ತಾರೆ, ಈ ಥರದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ತಾರೆ. ನಮ್ಮಲ್ಲಿ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಪ್ರೈಸ್ ಯಾರು ಚೆನ್ನಾಗಿ ಕೊಡ್ತಾರೆ ಅವ್ರ ಜೊತೆ ನಾವು ಕೆಲಸ ಮಾಡ್ತೇವೆ. ಸೊ ಬುಕಿಂಗ್ ಕನ್ಫರ್ಮೇಷನ್ ಆಗುತ್ತೆ. ಅವ್ರೇನು ಮಾಡ್ತಾರೆ, ಏರ್ಲೈನ್ಸ್ ಜೊತೆ ಸ್ಪೇಸ್ಗಳನ್ನ ಚೆಕ್ ಮಾಡ್ತಾರೆ. ಈ ಜಾಗ ಇದೆ, ಈ ಮೆಟೀರಿಯಲ್ ಇದೆ, ನಾವು ನಿಮ್ಮ ಜೊತೆ ಕಳಿಸ್ಬೇಕು ಅಂದ್ಕೊಳ್ತೇವೆ, ಏನು ಪ್ರೈಸಸ್ ಇದೆ ಹೇಳ್ತಾರೆ. ಎವ್ರಿ ಏರ್ಲೈನ್, ಪ್ರತಿ ಏರ್ಲೈನು ಬೇರೆ ಬೇರೆ ಪ್ರೈಸಸ್ ಇರುತ್ತೆ, ಬೇರೆ ಬೇರೆ ಸೈಜಸ್ ಇರುತ್ತೆ. ಅದನ್ನು ನೋಡಿಕೊಂಡು ಆಮೇಲೆ ಪ್ಲೇನ್ಗಳಲ್ಲಿ ತುಂಬ ಸೈಜ್ ಇದೆ, ವೆರೈಟೀಸ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಯಾವ ಏರ್ಲೈನು, ಯಾವ ವೆರೈಟಿ ಪ್ಲೇನ್ ಇದೆ, ಯಾವ ಕಂಟೈನರ್ ಅದರಲ್ಲಿ ಹೋಗುತ್ತೆ, ಅಥವಾ ನಮ್ಮ ಕಂಟೈನರ ಬಾಕ್ಸಾ, ಇದು ಎಲ್ಲವೂ ಕೂಡ ನಿಮ್ಮ ಫ್ರೈಟ್ ಫಾರ್ವರ್ಡರ್ ನಿಮಗೆ ಹೇಳ್ತಾರೆ. ಅದಾದಮೇಲೆ ಕಮರ್ಷಿಯಲ್ ಇನ್ವಾಯ್ಸ್, ಶಿಪ್ಪಿಂಗ್ ಬಿಲ್, ಕನ್ಸೈನಿ ಹೆಸರಿರಬೇಕು, ಕನ್ಸೈನಿ ಡೀಟೇಲ್ಸು ಪ್ರತಿಯೊಂದು ಮೆನ್ಷನ್ ಆಗಿರಬೇಕು. ಅದಾದಮೇಲೆ ಮೇನ್ಲಿ ನಿಮ್ಮ ಕ್ವಾಂಟಿಟಿ ಏನಿದೆ, ಯೂನಿಟ್ ಏನಿದೆ, ವ್ಯಾಲ್ಯೂ ಏನಿದೆ, HSN ಕೋಡ್ ಏನು, ಇನ್ಕೋ ಟರ್ಮ್ ಏನು, ಆಮೇಲೆ ಸರ್ಟಿಫಿಕೇಟ್ ಆಫ್ ಒರಿಜಿನ್ ಇರೋದು, ಕಂಟ್ರಿ ಆಫ್ ಒರಿಜಿನ್ ಇರೋದು, ಪ್ರತಿಯೊಂದನ್ನು ನೀವು ಪ್ರಾಪರಾಗಿ ಮೆನ್ಷನ್ ಮಾಡ್ತಾರೆ. ಅದ್ರ ಜೊತೆಗೆ ಪ್ಯಾಕೇಜಿಂಗ್ ಲಿಸ್ಟ್, ನಿಮ್ಮ ವೆಯ್ಟ್ ಏನಿದೆ, ನಿಮ್ಮ ಡೈಮೆನ್ಷನ್ಸ್ ಏನಿದೆ,
ಪ್ಲಸ್ ಅದು ಎಕ್ಸಾಕ್ಟ್ಲಿ ನಿಮ್ಮ ಕಮರ್ಷಿಯಲ್ ಇನ್ವಾಯ್ಸ್ ಕೂಡ ಮ್ಯಾಚ್ ಆಗಬೇಕು. ಅದರ ಜೊತೆಗೆ ಸರ್ಟಿಫಿಕೇಟ್ ಆಫ್ ಒರಿಜಿನ್ ನೀವು ಏನು CL ಕಳಿಸ್ತೀರಾ ಅದೇ ಕೂಡ ಇಲ್ಲೂ ಕಳಿಸ್ಬೇಕು. ಬಟ್ ಏನಂದರೆ ಪ್ರಿಫರೆನ್ಷಿಯಲ್ ಬೇಕಾ ನಾರ್ಮಲ್ ಬೇಕಾ ಅದನ್ನು ನೀವು ನಿಮ್ಮ ಅಗ್ರಿಮೆಂಟ್ ಏನು ಟ್ರೇಡ್ ಅಗ್ರಿಮೆಂಟ್ ಇದೆ ಅದರ ಅಕಾರ್ಡಿಂಗ್ಲಿ ನೀವು ಮಾಡಬೇಕಾಗತ್ತೆ. ಸೊ ಅದಕ್ಕೆ ಹೊರತಾಗಿ ಇನ್ನು ಬೇರೆ ಡಾಕ್ಯುಮೆಂಟ್ಸ್ ಏನಿರುತ್ತೆ, ಡೇಂಜರಸ್ ಪ್ರಾಡಕ್ಟ್ಸ್, ಫ್ಲ್ಯಾಶ್ ಪಾಯಿಂಟ್ ಇರ್ಬೋದು, ಬ್ಯಾಟ್ರೀಸ್ ಇರ್ಬೋದು, ಲಿಥಿಯಂ ಬ್ಯಾಟ್ರೀಸ್ ಇರ್ಬೋದು, ಅಥವಾ ಈ ಥರದ್ದು ಏನಾದರೂ ಬೆಂಕಿ ಹತ್ಕೊಳ್ಳೋಂಥ ವಸ್ತುಗಳೇನಿದೆ ಅದನ್ನೇನಾದರೂ ನೀವು ಕಳಿಸ್ತಾ ಇದ್ದರೆ, ಕೆಮಿಕಲ್ಸ್ ಇರ್ಬೋದು, ಇಂಥವು ಏನಾದರೂ ಇದ್ದರೆ ದಯಮಾಡಿ ಮುಂಚೆನೇ ಕೇಳಿಕೊಂಡು ಅದಕ್ಕೊಂದು ಡಿಕ್ಲರೇಷನ್ ಬರೆದು ಕೊಡಬೇಕಾಗತ್ತೆ. ಅದರಲ್ಲಿ ಏನು ನಾರ್ಮಲಿ ಡಿಕ್ಲರೇಷನ್ ಅಂದರೆ ನಾರ್ಮಲ್ ಲೆಟರ್ಡ್ ಮೇಲೆ ಬರೆದು ಕೊಡ್ತೇವೆ, ಇಲ್ಲಾಂದ್ರೆ ಅವ್ರೊಂದು ಫಾರ್ಮೆಟ್ ಕಳಿಸ್ತಾರೆ, ಅದರಲ್ಲಿ ನಾವು ಸೈನ್ ಮಾಡಿಬಿಟ್ಟು ಕೊಡ್ತೇವೆ. ಸೊ ಬೇರೆ ಬೇರೆ ಏರ್ಲೈನ್ ಬೇರೆ ಬೇರೆ ಥರ ಆಪ್ರೇಟ್ ಮಾಡ್ತಾರೆ, ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಎಂಡ್ ಆಫ್ ದ ಡೇ ನೀವು ಫ್ರೈಟ್ ಫಾರ್ವರ್ಡರ್ ನಿಮ್ಗೆ ಅದನ್ನು ಹೇಳ್ತಾರೆ, ಸರ್ ಡಿಕ್ಲರೇಷನ್ ಕಳಿಸಿಲ್ಲ ಅಂದರೆ ಅವ್ರು ಫಾರ್ಮೆಟ್ ಕಳಿಸ್ತಾರೆ, ನೀವು ಡಿಕ್ಲರೇಷನ್ ಕೊಟ್ಟರೆ ಮುಗಿದೋಗುತ್ತೆ. ಇಲ್ಲ ಅಂದರೆ ಕೆಲವೊಂದು ಸರಿ ಏನಾಗುತ್ತೆ ಅದಕ್ಕೆ ಟೆಸ್ಟ್ ಮಾಡಿಸ್ಕೊಂಡು ಮಾಡೋದಿರುತ್ತೆ, ಅದನ್ನು ಕೂಡ ಮಾಡಿಸ್ಕೊಂಡು ಕೊಡಬೇಕಾಗತ್ತೆ. ನೆಕ್ಸ್ಟ್ ಇರೋದು ಎಕ್ಸ್ಪೋರ್ಟ್ ಲೈಸೆನ್ಸ್. ಇಂಡಿಯಾದಲ್ಲಿ ಅದೇನು ತಲೆನೋವಿಲ್ಲ, ಒಂದು IC ತೊಗೊಂಡ್ಬಿಟ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಎರಡೂ ಮಾಡ್ಬೋದು. ಒಂದು ವೇಳೆ ನೀವೇನಾದರೂ ಬೇರೆ ಇಕ್ವಿಪ್ಮೆಂಟ್ಗಳನ್ನ ಏನೋ ಮಾಡ್ತಾಯಿದ್ರೆ ಅದಕ್ಕೆ ಏನಾದರೂ ರಿಸ್ಟ್ರಿಕ್ಟೆಡ್ ಇತ್ತು ಅಂದರೆ ಅದಕ್ಕೆ ಮತ್ತೆ ನೀವು ಅಡಿಷ್ನಲ್ ಅಥರೈಸೇಷನ್ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ. ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ಸ್ ಇದ್ದರೆ ಪ್ಯಾಥೋಸ್ಯಾನಿಟರಿ ಸರ್ಟಿಫಿಕೇಷನ್ ಬೇಕಾಗುತ್ತೆ. ಆಮೇಲೆ ವೆಟನರಿ ಏನಾದರೂ ಆ್ಯನಿಮಲ್ಸ್ ಇದ್ದರೆ, ಲೈವ್ ಆ್ಯನಿಮಲ್ಸ್ ಎಸ್ಪೆಷಲಿ ಫಿಶ್ಗಳು, ಹಾರ್ಸ್ಗಳು, ತುಂಬ ಪ್ರಾಡಕ್ಟ್ಸ್, ತುಂಬ ಲೈವ್ ಆ್ಯನಿಮಲ್ಸ್ಗಳು ಬೈ ಏರ್ ಎಕ್ಸ್ಪೋರ್ಟ್ ಆಗುತ್ತೆ. ಈವನ್ ಕುದುರೆಗಳೆಲ್ಲ ನಾವು ಏರ್ಲೈನ್ಸಲ್ಲಿ ಕಳಿಸ್ತೇವೆ. ಸೊ ಅದನ್ನು ಕೂಡ ನೀವೇನಾದರೂ ಡೀಲ್ ಮಾಡೋದಾದರೆ ಮಾಡ್ಬೋದು. ಸೊ ಅದರ ಜೊತೆಗೆ ಸ್ಪೆಷಲ್ ಸರ್ಟಿಫಿಕೇಷನ್ ಏನಾದರೂ ಇಲ್ಲಿ ಆಗಿರ್ಬೋದು ಅಥವಾ ಹೊರದೇಶದಲ್ಲಾಗಿರ್ಬೋದು, ಯಾವುದೇ ದೇಶಕ್ಕೆ ನೀವೇನಾದರೂ ಕಳಿಸ್ತಾ ಇದ್ದಾಗ ಅಲ್ಲೇನಾದರೂ ಸ್ಪೆಸಿಫಿಕ್ ಆಗಿ ರಿಕ್ವೈರ್ಮೆಂಟ್ಗಳು ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಪ್ರೊವೈಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇರೋದು ಕಸ್ಟಮ್ ಕ್ಲಿಯರೆನ್ಸ್. ಒಂದು ಸರಿ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಎಲ್ಲ ಸಬ್ಮಿಟ್ ಮಾಡ್ತಾರೆ, ಅವ್ರದ್ದೇ ಆದ ಕಸ್ಟಮ್ ಕ್ಲಿಯರೆನ್ಸಸ್ ಎಲ್ಲ ಡಾಕ್ಯುಮೆಂಟ್ಗಳನ್ನ ಫೈಲ್ ಮಾಡ್ತಾರೆ, ಅದೆಲ್ಲ ಹೋಗಿ ಕಸ್ಟಮ್ ಆವಾಗ ಅವ್ರು ಏನು ರಿಕ್ವೆಸ್ಟ್ ಮಾಡ್ತಾರೆ, ಕಸ್ಟಮ್ ಇನ್ಸ್ಪೆಕ್ಷನ್ ರಿಕ್ವೆಸ್ಟ್ ಮಾಡ್ತಾರೆ, ಅವ್ರು ಬಂದು ಇನ್ಸ್ಪೆಕ್ಟ್ ಮಾಡ್ತಾರೆ, ಎಲ್ಲ ಡಾಕ್ಯುಮೆಂಟ್ಸ್ ಮತ್ತು ಪ್ರಾಡಕ್ಟ್ಗಳೆಲ್ಲ ಓಕೆ ಇದೆ ಅಂದರೆ ಕ್ಲಿಯರ್ ಮಾಡ್ತಾರೆ. ದೆನ್ ಆ ಕಾರ್ಗೋ ಏನಿದೆ ಅದು ನಿಮ್ಮ ಏರ್ಲೈನ್ಗೆ ಹ್ಯಾಂಡ್ ಓವರ್ ಆಗುತ್ತೆ. ಅದಾದಮೇಲೆ ಒಂದು ಮಾಸ್ಟರ್ ಏರ್ವೇ ಬಿಲ್ ಜನ್ರೇಟ್ ಆಗುತ್ತೆ. ಮಾಸ್ಟರ್ ಏರ್ವೇ ಬಿಲ್ ಅಂದರೆ ಬೇಸಿಕ್ಲಿ ಒಂದು 10-20 ಬಾಕ್ಸ್ಗಳ ಜೊತೆಗೆ ಪ್ಯಾಕ್ ಮಾಡಿ ಲೋಡ್ ಮಾಡಿಬಿಡ್ತಾರೆ, ಅದಕ್ಕೆ ಒಂದು ಮಾಸ್ಟರ್ ಏರ್ವೇ ಬಿಲ್ ಅಂತಾರೆ. ಬಟ್ ನಿಮಗೆ ಒಂದು ಸ್ಪೆಸಿಫಿಕ್ ಆಗಿ ಸಪ್ರೇಟ್ ಹೌಸ್ ಏರ್ವೇ ಬಿಲ್ ಸಿಗುತ್ತೆ ನಿಮ್ಮ ಬಾಕ್ಸಿಗೆ ಏನಿದೆ ಅದು. ಓಕೆ, ಅದಾದಮೇಲೆ ಫ್ಲೈಟ್ ಟ್ರ್ಯಾಕಿಂಗ್ ಮಾಡ್ತೀರಾ, ನಿಮ್ಮ ಪ್ರಾಡಕ್ಟ್ ಡಿಸ್ಪ್ಯಾಚ್ ಆಗಿರುತ್ತೆ, ಅದನ್ನು ನೀವು ನಿಮ್ಮ ಬಾಯರಿಗೆ ಇನ್ಫಾರ್ಮ್ ಮಾಡ್ತೀರಾ. ಇವಾಗ ನಾವೇನು ಮಾಡ್ತಾ ಇದ್ದೇವೆ, ಇವಾಗ ಆ್ಯಸ್ ಎ ಎಕ್ಸ್ಪೋರ್ಟರ್ ನಾನೇನು ಎಕ್ಸ್ಪೋರ್ಟ್ ಮಾಡುವಾಗ ನನ್ನ ಪ್ರೊಸೆಸ್ ಏನಿದೆ ಅಂತ. ಇವಾಗ ನನ್ನ ಇಂಪೋರ್ಟರಿಗೆ ಏನು ಪ್ರೊಸೆಸ್ ಬರುತ್ತೆ, ಒಂದು ವೇಳೆ ನೀವೇನಾದರೂ ಇಂಪೋರ್ಟ್ ಮಾಡ್ತಾ ಇದ್ರೆ ಈ ಪ್ರೊಸೆಸ್ ನಿಮ್ಗೆ ಅಪ್ಲಿಕೇಬಲ್. ನಿಮಗೇನಾಗುತ್ತೆ, ಫ್ರೈಟ್ ಫಾರ್ವರ್ಡರಿಂದ ಆಲ್ಮೋಸ್ಟ್ ಇನ್ಫಾರ್ಮೇಷನ್ ಬಂದುಬಿಡುತ್ತೆ, ನಿಮ್ಗೆ ಇಮೇಲ್ಸ್ ಬರುತ್ತೆ, ನಿಮ್ಮ ಫ್ರೈಟ್ ಫಾರ್ವರ್ಡರ್ ಅಪ್ಡೇಟ್ ಕೊಡ್ತಾರೆ ಅಥವಾ ನಿಮ್ಮ ಬಾಯರ್ ಅಪ್ಡೇಟ್ ಕೊಡ್ತಾರೆ, ನಿಮ್ಮ ಸಪ್ಲೈಯರ್ ಅಪ್ಡೇಟ್ ಕೊಡ್ತಾರೆ. ಸೊ ಅವಾಗೇನಾಗುತ್ತೆ, ನಿಮ್ಮ ಪ್ಲೇನ್ ಎಲ್ಲಿದೆ, ಯಾವಾಗ ಬರ್ತಾ ಇದೆ, ಅದರ ಡ್ಯೂರೇಷನ್ಸ್ ಏನಿದೆ, ನೋಟಿಫಿಕೇಷನ್ಸ್ ಪ್ರತಿಯೊಂದು ಅಪ್ಡೇಟ್ ಆಗುತ್ತೆ. ನಿಮ್ಮ ಒಂದು ವೇಳೆ ಎಲ್ಲ ನೀವು ಡಾಕ್ಯುಮೆಂಟೇಷನ್ಸ್ ಎಲ್ಲ ಏನಿದೆ, ನಿಮ್ಮ ಇಂಪೋರ್ಟ್ ಲೈಸೆನ್ಸ್ ಬೇಕಾಗುತ್ತೆ. ಅವಾಗ ನೀವೇನಾದರೂ ಚೈನಾದಿಂದ ಇಂಪೋರ್ಟ್ ಮಾಡ್ತಾಯಿದ್ದೀರಾ, ಸೊ ಅವಾಗ ಏನಾಗುತ್ತೆ, ಕನ್ಸೈನಿ ನಿಮಗೆಲ್ಲ ಡಾಕ್ಯುಮೆಂಟೇಷನ್ಗಳನ್ನ ಕಳಿಸಿರ್ತಾರೆ, ಅದನ್ನು ಕಮರ್ಷಿಯಲ್ ಇನ್ವಾಯ್ಸ್ ಇರ್ಬೋದು ಅಥವಾ ಪ್ಯಾಕೇಜಿಂಗ್ ಲಿಸ್ಟ್ ಇರ್ಬೋದು, ಮಾಸ್ಟರ್ ಏರ್ವೇ ಬಿಲ್ ಇರ್ಬೋದು. ನಾರ್ಮಲಿ ನಿಮಗೆ ಹೌಸ್ ಏರ್ವೇ ಬಿಲ್ ಸಿಗುತ್ತೆ, ಬಟ್ ಮಾಸ್ಟರ್ ಏರ್ವೇ ಬಿಲ್ ಅವಶ್ಯಕತೆ ಬೀಳಲ್ಲ. ಆಮೇಲೆ ಅರೈವಲ್ ನೋಟಿಫಿಕೇಷನ್ ಸಿಗುತ್ತೆ. ಅದಾದಮೇಲೆ ನಿಮ್ಮ ಇಂಪೋರ್ಟ್ ಲೈಸೆನ್ಸ್ ಏನಿದೆ ಅದರ ಅವಶ್ಯಕತೆ ಇದ್ದರೆ, ಇವಾಗ ತುಂಬ ಏನಿದೆ ಗೊತ್ತಾ, ನೀವು ಎಕ್ಸ್ಪೋರ್ಟ್ ಮಾಡುವಾಗ ಆಗಿರ್ಬೋದು ಅಥವಾ ಇಂಪೋರ್ಟ್ ಮಾಡುವಾಗ ಆಗಿರ್ಬೋದು, ಒಂದು ಸರ್ಟನ್ ವ್ಯಾಲ್ಯೂವರೆಗೂ ನಿಮಗೆ ಫ್ರೀಯಾಗಿ ಇಂಪೋರ್ಟ್ ಮಾಡ್ಬೋದು. ಇವಾಗ ನಾವೆಲ್ಲ Amazon.com ಇಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ US ಅಮೆಝಾನ್ ಏನಿದೆ ಅಲ್ಲಿಂದ ತರಿಸ್ಕೊಳ್ತೇವೆ. $50, $100, ಮಿನಿಮಮ್ ಒಂದಿಷ್ಟು ಅಂತಂದು. ಸೊ ಅಷ್ಟು ತರಿಸುವಾಗ ನಿಮಗೇನೋ ಇಂಪೋರ್ಟ್ ಲೈಸೆನ್ಸ್ ಎಲ್ಲ ಬೇಕಾಗಲ್ಲ, ಅದ್ರ ಏನು ಮಿನಿಮಮ್ ಪೇ ಇದೆ ಅದನ್ನು ಪೇ ಮಾಡಿಬಿಟ್ರೆ Amazon.comದವರು ನಿಮಗೆ ಡೆಲಿವರಿ ಮಾಡ್ತಾರೆ. ಬಟ್ ಇವಾಗ ತುಂಬ ವಾಲ್ಯೂಮ್ ಇದೆ, ತುಂಬ ಏನೋ ಕಮರ್ಷಿಯಲ್ ಯೂಸ್ಗೆ ನಾವೇನೋ ತರಿಸ್ಕೊಳ್ತಾ ಇದ್ದೇವೆ, ಹಾಗಿದ್ದಾಗ ಮಾತ್ರ ನೀವೇನಾಗುತ್ತೆ, ನಿಮಗೆ ಇಂಪೋರ್ಟ್ ಲೈಸೆನ್ಸ್ಗಳು ಬೇಕಾಗುತ್ತೆ. ಇವಾಗ ಸ್ಯಾಂಪಲ್ಸ್ ಇತ್ತು, ಚಿಕ್ಕ ವಾಲ್ಯೂಮ್ ಇದೆ, ಸೊ ನೀವು ಡೈರೆಕ್ಟ್ಲಿ ತರಿಸ್ಕೊಳ್ಬೋದು, ಅದಕ್ಕೇನು ಇಂಪೋರ್ಟ್ ಲೈಸೆನ್ಸ್ಗಳು ಬೇಕಾಗಲ್ಲ ಅವತ್ತಿನ ಟೈಮಲ್ಲಿ. ಬಟ್ ಆದರೂ ಏನೋ ನೀವು ಫ್ರೈಟ್ ಫಾರ್ವರ್ಡರ್ ಜೊತೆ ಮಾತಾಡ್ಕೊಳ್ಳಿ, ಸರ್ ಈ ವ್ಯಾಲ್ಯೂ ಇದೆ, ಈ ಪ್ರಾಡಕ್ಟ್ ಇದೆ, ಇದನ್ನು ನಾನು ಇಂಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೇನೆ, ಸೊ ಇಂಪೋರ್ಟ್ ಲೈಸೆನ್ಸ್ ಬೇಕಾ ಬೇಡವಾ, ಇಲ್ಲ IC ಕೊಡಿದ್ರೆ ಮುಗಿದೋಗುತ್ತೆ, ಏನು ತಲೆನೋವುಗಳಿಲ್ಲ. ಸೊ ಸರ್ಟಿಫಿಕೇಟ್ ಆಫ್ ಒರಿಜಿನ್ ಮತ್ತು ನೀವೇನಾದರೂ ಅಗ್ರಿಮೆಂಟ್ ಅಂಡರ್ ಏನಾದರೂ ಬೆನಿಫಿಟ್ ತೊಗೋಬೇಕು ಅಥವಾ ಡ್ಯೂಟಿ ಎಕ್ಸಾಮ್ಷನ್ ಮಾಡಿಸ್ಕೋಬೇಕಂದ್ರೆ ದಯಮಾಡಿ ನಿಮ್ಮ ಸರ್ಟಿಫಿಕೇಟ್ ಆಫ್ ಒರಿಜಿನ್ ಪ್ರಿಫರೆನ್ಷಿಯಲ್ ಬೇಕಾಗುತ್ತೆ, ಇಲ್ಲದೆ ಹೋದರೆ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಏನಾದರೂ ಇಂಪೋರ್ಟ್ ಮಾಡುವಾಗ ನಿಮ್ಮ ಇಂಪೋರ್ಟಿಂಗ್ ಕಂಟ್ರಿ, ಅಂದರೆ ಇವಾಗ ಇಂಡಿಯಾಕ್ಕೆ ಏನಾದರೂ ಚೈನಾದಿಂದ ತರಿಸ್ಕೊಳ್ತಾ ಇದ್ದೇವೆ, ಆ್ಯಂಟಿ ಡಂಪಿಂಗ್ ಡ್ಯೂಟಿ ಇದೆಯಾ ಅಥವಾ ಪ್ರಾಡಕ್ಟ್ ಪರ್ಮಿಟೆಡ್ ಇದೆಯಾ ಇಲ್ವೋ, ರಿಸ್ಟ್ರಿಕ್ಟೆಡ್ ಇದೆಯಾ, ಇದನ್ನೆಲ್ಲವೂ ಚೆಕ್ ಮಾಡಿಕೊಂಡು ನಿಮಗೆ ಇಂಡಿಯನ್ ಕಸ್ಟಮ್ಸ್ ಏನಿದ್ದಾರೆ ಅವ್ರು ಕ್ಲಿಯರೆನ್ಸ್ ಕೊಡ್ತಾರೆ. ಸೊ ಕನ್ಸೈನ್ ಏನು ಮಾಡ್ತಾರೆ, ಇವಾಗ ನಾನೇನು ಮಾಡ್ತೇನೆ, ಇವಾಗ ನಾನು ಆಲ್ರೆಡಿ ಫ್ರೈಟ್ ಫಾರ್ವರ್ಡರ್ಗೆ ಹೇಳಿದ್ದೇನೆ ನನ್ನ ಮೆಟೀರಿಯಲ್ ಬರ್ತಾ ಇದೆ ಅದನ್ನು ಕ್ಲಿಯರ್ ಮಾಡಿ ಅಂತ. ಅವ್ರು ಏನು ಮಾಡ್ತಾರೆ, ತಮ್ಮ ಕಸ್ಟಮ್ ಹೌಸ್ ಏಜೆಂಟ್ ಏನಿದ್ದಾರೆ, ಬ್ರೋಕರ್ ಏನಿದ್ದಾರೆ, ಅವರೆಲ್ಲ ನಮ್ಮ ಇಂಪೋರ್ಟ್ ಡಾಕ್ಯುಮೆಂಟೇಷನ್ಸ್, ಇದೆಲ್ಲ ಪ್ರಾಡಕ್ಟ್ಸ್ಗಳು ಲೀಸ್ಟ್ಗಳು ಏನಿದೆ, ಇನ್ವಾಯ್ಸಸ್ ಆಗಿರ್ಬೋದು, ಬೇರೆ ಡಾಕ್ಯುಮೆಂಟ್ ಏನಿರ್ಬೋದು, ಅದನ್ನೆಲ್ಲ ನಾನು ಅವ್ರಿಗೆ ಕೊಟ್ಟಿರ್ತೇನೆ. ಅವರು ಅದನ್ನು ಸಬ್ಮಿಟ್ ಮಾಡ್ತಾರೆ. ಅವರು ಕಸ್ಟಮ್ ಅಸಿಸ್ಟೆನ್ಸ್ ಅಂದರೆ ಅದರ ಡ್ಯೂಟಿ ಏನಿದೆ, ಅದರ ಟ್ಯಾಕ್ಸಸ್ ಏನಿದೆ, ಆ ಪ್ರತಿಯೊಂದನ್ನು ಪೇ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಇನ್ಸ್ಪೆಕ್ಷನ್ ರಿಕ್ವೆಸ್ಟ್ ಕೊಡ್ತಾರೆ. ಅವ್ರು ಬಂದು ಇನ್ಸ್ಪೆಕ್ಟ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆ,
ಪ್ರಾಬ್ಲಮ್ ಇಲ್ಲ, ತೊಗೊಂಡೋಗಿ ಅಂತ ಕ್ಲಿಯರೆನ್ಸ್ ಕೊಟ್ಟಾಗ ನಿಮ್ಮ ಪ್ರಾಡಕ್ಟ್ಸ್ಗಳು ಕಸ್ಟಮ್ ಕ್ಲಿಯರೆನ್ಸ್ ಆಗಿ ನಿಮಗೆ ಡೆಲಿವರ್ ಆಗುತ್ತೆ. ಇದು ಮೇಯ್ನಾಗಿ ಹೋಲಾಗಿ ಪ್ರೊಸೆಸ್. ಇವಾಗ ನಾವು ಮಾಡುವಾಗ ಇಂಪೋರ್ಟ್ ಮಾಡೋದಾಯಿತು, ಎಕ್ಸ್ಪೋರ್ಟ್ ಮಾಡೋದಾಯಿತು. ಇವಾಗ ಮೇನ್ ಪ್ರೊಸೆಸ್ ಏನಿರುತ್ತೆ, ಇದರಲ್ಲಿ ಮೇನ್ ನಮ್ಗೆ ಅರ್ಥ ಆಗಬೇಕಾಗಿರೋದೇನು, ಒಂದು ಇನ್ಕೋಟಮ್ಸ್ ಗೊತ್ತಿರಬೇಕು. ಯಾವ ಇನ್ಕೋಟಮಲ್ಲಿ ನಾವು ಯಾವ ಪ್ರಾಡಕ್ಟ್ಸ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ, ಅಥವಾ ನಮ್ಮ ಪೇಮೆಂಟ್ ಸ್ಟ್ರಕ್ಚರ್ಸ್ ಏನಿದೆ, ಯಾವ್ಯಾವ ಚಾರ್ಜಸ್ಗಳು ನಾವು ಇನ್ಕ್ಲೂಡ್ ಮಾಡಿದ್ದೇವೆ, ಯಾವ್ಯಾವ ಚಾರ್ಜಸ್ ನಾವು ಇನ್ಕ್ಲೂಡ್ ಮಾಡಿಲ್ಲ, ಅದು ನಮ್ಮ ಇನ್ಕೋಟಮ್ಸಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇರೋದು ನಿಮಗೆ ಬೇಕಾಗಿರೋ HSN ಕೋಡ್, ಅದರಲ್ಲಿ ಏನೂ ಮಿಸ್ಟೇಕ್ ಮಾಡಬೇಡಿ. ಯಾಕೆಂದರೆ HSN ಕೋಡ್ ಚೇಂಜ್ ಆಯಿತು ಅಥವಾ ಬೈ ಮಿಸ್ಟೇಕ್ ನಾವು ಏನಾದರೂ ಡಾಕ್ಯುಮೆಂಟ್ಸ್ ಅವ್ರು ಏನಾಗುತ್ತೆ ಕಸ್ಟಮ್ಸ್ ಅವರು ಚೆಕ್ ಮಾಡ್ತಾರೆ, ಅವರ HSN ಕೋಡಲ್ಲಿ ಟ್ಯಾಕ್ಸಸ್ಗಳು ಬೇರೆ ಇರುತ್ತೆ. ಬಟ್ ಅವ್ರು ಪ್ರಾಡಕ್ಟ್ನ ಓಪನ್ ಮಾಡಿ ಚೆಕ್ ಮಾಡಿದಾಗ ಪ್ರಾಡಕ್ಟ್ಗಳು ಬೇರೆ ಇರುತ್ತೆ. ಸೊ ಅವಾಗ ಏನಾಗುತ್ತೆ, HSN ಕೋಡ್ ಮಿಸ್ ಮ್ಯಾಚ್ ಇದೆ, ಅದರ ಡ್ಯೂಟಿ ಕ್ಯಾಲ್ಕುಲೇಷನ್ ಮಿಸ್ ಮ್ಯಾಚ್ ಆಗಿರುತ್ತೆ. ಸೊ ಇವಾಗ ಅದನ್ನು ಹೋಲ್ಡಲ್ಲಿ ಇಡ್ತಾರೆ, ಅದಕ್ಕೆ ನಿಮ್ಮ ಕ್ಲಾರಿಫಿಕೇಷನ್ ಕೊಡಬೇಕು. ನಿಮ್ಮ ಕಸ್ಟಮ್ ಏಜೆಂಟು ನಿಮಗೆ ಕೇಳ್ತಾರೆ, ಸರ್ ಈ ಪ್ರಾಡಕ್ಟು ಈ ಕ್ಯಾಟಗರಿಯಲ್ಲಿ ಬರಲ್ಲ, ಈ ಕ್ಯಾಟಗರಿಯಲ್ಲಿ ಬರುತ್ತೆ, ನೀವು HSN ಕೋಡ್ ತಪ್ಪಾಗಿ ಮೆನ್ಷನ್ ಮಾಡಿದ್ರೆ ದಯಮಾಡಿ ನೀವು ಡಾಕ್ಯುಮೆಂಟ್ಸ್ಗಳನ್ನ ರೀಸಬ್ಮಿಟ್ ಮಾಡಿ. ಸೊ ನೀವು ಮತ್ತೆ ಇನ್ವಾಯ್ಸ್ಗಳಾಗಿರ್ಬೋದು, ಬೇರೆ ಡೀಟೇಲ್ಸ್ಗಳಾಗಿರ್ಬೋದು, ಅಥವಾ ನೀವು ಆ HSN ಕೋಡ್ ಏನು ಅವ್ರು ಹೇಳ್ತಾ ಇದ್ದಾರೆ ಆ HSN ಕೋಡಲ್ಲಿ ಅದೇನಾದರೂ ರಿಸ್ಟ್ರಿಕ್ಟೆಡ್ ಕ್ಯಾಟಗರಿಯಲ್ಲಿ ಫಾಲೋ ಆಯಿತು ಅಂದರೆ ಮತ್ತೆ ನಿಮಗೆ ತಲೆನೋವುಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನೀವು ದಯಮಾಡಿ HSN ಕೋಡ್ನ ಕರೆಕ್ಟಾಗಿ ಆರಿಸ್ಕೊಳ್ಳಿ. ಇನ್ಕೋಡ್ ಟರ್ಮ್ಸಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ. ಏನೋ ಪ್ರಾಫಿಟ್ ಇದೆ, ಲಾಸ್ ಇದೆ, ಏನೋ ಪ್ರೈಸಸ್ಗಳು ಮಿಸ್ ಮ್ಯಾಚ್ ಆಗಿರ್ಬೋದು, ಯಾವುದೋ ಒಂದು ಇನ್ಶೂರೆನ್ಸ್ ಚಾರ್ಜ್ಗಳನ್ನ ನಾವು ಇನ್ಕ್ಲೂಡ್ ಮಾಡದೇ ಇರ್ಬೋದು, ಇದೆಲ್ಲ ವಿಷಯಗಳಿರುತ್ತೆ. ಬಟ್ HSN ಕೋಡಲ್ಲಿ ಏನಾದರೂ ಗಡ್ಬಡಿ ಆಯಿತು ಅಂದರೆ ಏನಾಗುತ್ತೆ, ಎಕ್ಸ್ಪೋರ್ಟ್ ಮಾಡುವಾಗಲೂ ತೊಂದರೆ, ಇಂಪೋರ್ಟ್ ಮಾಡುವಾಗ ತೊಂದರೆ, ಡ್ಯೂಟಿಗಳೇನಾದರೂ ಹೆಚ್ಚು ಕಡಿಮೆ ಆಗುತ್ತೆ. ಅದಾದ ಮೇಲೆ ಮೇನಾಗಿ ಅದೇನಾದರೂ ಈ ರಿಸ್ಟ್ರಿಕ್ಟೆಡ್ ಕ್ಯಾಟಗರಿಯಲ್ಲಿ ಫಾಲೋ ಆಯಿತು ಅಂದರೆ ಆಲ್ಮೋಸ್ಟ್ ನಮ್ಮ ಪ್ರಾಡಕ್ಟ್ಗಳು ಸಿಕ್ಕಾಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಏರ್ಲೈನ್ಸಲ್ಲಿ ತುಂಬ ದಿನ ಪ್ರಾಡಕ್ಟ್ಸ್ಗಳು ವೇಟ್ ಆಗಲ್ಲ, ಅದನ್ನ ಡಿಸ್ಕಾರ್ಡ್ ಮಾಡಿಬಿಡ್ತಾರೆ. ಸೊ ಅದು ತುಂಬ ದೊಡ್ಡ ತಲೆನೋವುಗಳು, ಪೆನಾಲ್ಟೀಸ್ ಇರುತ್ತೆ, ಅನ್ನೆಸೆಸರಿ ಡಿಲೇಸ್ ಇರುತ್ತೆ. ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಮಾಸ್ಟರ್ ಏರ್ವೇ ಬಿಲ್ ನಿಮ್ಮ ಪ್ರೈಮರಿ ಅದು ನಿಮ್ಮ CHಗೆ ಬರುತ್ತೆ, ನಿಮಗೇನು ಬರಲ್ಲ. ನಿಮ್ಮ ಫ್ರೈಟ್ ಫಾರ್ಡರ್ ಹತ್ರ ಮಾಸ್ಟರ್ ಏರ್ವೇ ಬಿಲ್ ಬರುತ್ತೆ. ನಿಮಗೆ ಸಿಗೋದೇನಿದೆ, ನಿಮ್ಮ ಫ್ರೈಟ್ ಫಾರ್ಡರ್ ನಿಮಗೆ ಕೊಡೋದು ಹೌಸ್ ಏರ್ವೇ ಬಿಲ್. ಸ್ಪೆಸಿಫಿಕ್ಕಾಗಿ ಏರ್ವೇ ಬಿಲ್ ಕಾಪಿ ಏನಿರುತ್ತಲ್ಲ ಅದು ನಿಮಗೆ ಕೊಡ್ತಾರೆ. ಅದನ್ನು ತೊಗೊಂಡು ನೀವು ನಿಮ್ಮ ಬಾಯರ್ ಆಗಿರ್ಬೋದು ಅಥವಾ ನಿಮ್ಮ ಬಾಯರ್ ಕಡೆಯಿಂದ ನೀವೇನಾದರೂ ಇಂಪೋರ್ಟ್ ಮಾಡ್ತಾಯಿದ್ರೆ ನೀವು ಇಸ್ಕೊಳ್ಬೋದು ಅಷ್ಟೇ. ಆದಮೇಲೆ ಯೂನಿಟ್ ಲೋಡ್ ಡಿವೈಸ್. ಸೊ ಅದೇನಾದರೂ ಕಂಟೈನರ್ ಇದೆಯಾ, ಪ್ಯಾಲೆಟ್ ಇದೆಯಾ, ಅದು ಬಾಕ್ಸಲ್ಲಿ ಹೋಗ್ತಾ ಇದೆಯಾ, ಅದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವುದೇ ವಿಷಯ ಇದ್ದಾಗ ರಿಸ್ಕ್ಗಳನ್ನ ತೊಗೊಳ್ಬೇಡಿ, ಇನ್ಶೂರೆನ್ಸ್ಗಳನ್ನ ಕವರ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ವಿಷಯದಲ್ಲಿ ಏನಾಗುತ್ತೆ, ಕೆಲವೊಂದು ಸರಿ ನಾವು ಅಂದ್ಕೊಳ್ತೇವೆ ಇನ್ಶೂರೆನ್ಸ್ ಆಲ್ರೆಡಿ ಇದೆ, ಒನ್ ಲೆವೆಲ್ ಆಫ್ ಇನ್ಶೂರೆನ್ಸ್ ಇದ್ದೇ ಇರುತ್ತೆ. ಆದರೆ ಬೇಸಿಕ್ ಇನ್ಶೂರೆನ್ಸ್ದಿಂದ ನಮ್ಮ ಪ್ರಾಡಕ್ಟ್ಸ್ಗಳು 110% ಕವರ್ ಆಗಲ್ಲ. 110% ಯಾಕೆ, ನಮ್ಮ ಪ್ರಾಡಕ್ಟ್ ಇದೆ, ಅದರ ಮೇಲ್ಗಡೆ ನಮ್ಮ ಖರ್ಚು ಇರುತ್ತೆ. ಸೊ ಅವಾಗ ನೀವೇನು ಮಾಡಬೇಕಾಗತ್ತೆ, ಇನ್ಶೂರೆನ್ಸಲ್ಲಿ 110% ಎಕ್ಸ್ಟ್ರಾ ಕವರೇಜ್ ತೊಗೊಂಡು ಒಂದು ವೇಳೆ ನಿಮ್ಮ ಪ್ರಾಡಕ್ಟ್ಸ್ಗೆ ಏನೂ ಆಗದೆ ಹೋದರೆ ಒಳ್ಳೆಯದು. ದೇವ್ರಿಗೆ ಹುಂಡಿಗೆ ದುಡ್ಡು ಹಾಕಿ ಆರಾಮಾಗಿ ಇರಬೇಕನ್ನೋ ಒಂದು ಉದ್ದೇಶ ಅಷ್ಟೇ. ಇವಾಗ ಏನಾಗುತ್ತೆ, ಕೆಲವೊಂದು ಸರಿ ನಾವು ದುಡ್ಡು ಉಳ್ಸೋಕ್ಕೆ ಒಂದು ಬೇಸಿಕ್ ಯಾವುದೋ ಇನ್ಶೂರೆನ್ಸ್ ಇರುತ್ತೆ, ಅದನ್ನು ತೊಗೊಳ್ತೇವೆ. ನಾಳೆ ಏನಾದರೂ ಬೇರೆ ಥರದ ಪ್ರಾಬ್ಲಮ್ ಆದಾಗ ಆ ಇನ್ಶೂರೆನ್ಸ್ಗಳು ವ್ಯಾಲಿಡ್ ಆಗಲ್ಲ. ಸೊ ಅವಾಗ ನಮ್ಮ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಏನು ಗೊತ್ತಾ, ಆಕ್ಸಿಡೆಂಟ್ಗಳು ದಿನ ಆಗಲ್ಲ, ಯಾವಾಗಾದರೂ ಆದಾಗ ಮಾತ್ರ ನಮಗೆ ಸರಿಯಾಗಿ ಲಾಸ್ ಆಗುತ್ತೆ. ಸೊ ಅದನ್ನು ನೀವು ನೋಡಿಕೊಂಡು ಯಾವ ಥರದ ಇನ್ಶೂರೆನ್ಸ್ ಇದೆ, ಅದರಲ್ಲಿ ಏನೇನು ಕವರ್ ಆಗಿದೆ, ಏನೇನು ಕವರ್ ಆಗಿಲ್ಲ, ಅಥವಾ ಅದನ್ನು ಕವರ್ ಮಾಡೋಕ್ಕೆ ನಾವು ಎಷ್ಟು ಎಕ್ಸ್ಟ್ರಾ ದುಡ್ಡು ಕೊಡಬೇಕು, ಸಿಂಪಲ್ ಅಷ್ಟೇ. ಇವಾಗ ಕಾರ್ಗಳಲ್ಲಿ ನಾವು ಇನ್ಶೂರೆನ್ಸ್ಗಳನ್ನ ತೊಗೊಂಡಾಗ ಕೀ ಪ್ರೊಟೆಕ್ಷನ್ ತೊಗೊಳ್ಳಲ್ಲ. ಯಾಕೆ, ಒಂದು ಎಕ್ಸ್ಟ್ರಾ ಸ್ವಲ್ಪ ದುಡ್ಡು ಕೊಡಬೇಕಾಗತ್ತೆ. ಕೀ ಪ್ರೊಟೆಕ್ಷನ್ ಇಲ್ಲದೇ ಇದ್ದದಕ್ಕೆ ನಾಳೆ ನಮ್ದು ಏನಾದರೂ ಕೀ ಕಳೆದೋದ್ರೆ ಆಟೋಮೆಟಿಕ್ ನಮ್ಮ ಕಾರಲ್ಲಿ ಕೀ ಖರ್ಚುಗಳು ಏನು ಬರುತ್ತೆ ಅದನ್ನು ನಾವು ಕೈಯಿಂದ ಹಾಕಬೇಕು. ಅದರ ಬದಲು ಅದನ್ನು ಕೂಡ ಒಂದು ಇನ್ಶೂರೆನ್ಸಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ರೆ ನಿಮಗೇನು ಲಾಸ್ ಆಗಲ್ಲ. ಅದೇ ರೀತಿಯಲ್ಲಿ ಏರ್ಲೈನ್ಗಳು ಒಂದು ಇನ್ಶೂರೆನ್ಸ್ ಇರುತ್ತೆ, ಬೇಸಿಕ್ ಇನ್ಶೂರೆನ್ಸ್ ತೊಗೊಳ್ಳೇಬೇಕು. ಬಟ್ ಕಂಪ್ಲೀಟ್ ಇನ್ಶೂರೆನ್ಸ್ ಮಾಡಿಕೊಂಡು ನಿಮ್ದು ಏನೇ ಲಾಸ್ ಆದರೂ ಕೂಡ ಕವರ್ ಆಗುವಂಥ ಇನ್ಶೂರೆನ್ಸ್ ತೊಗೊಳ್ಳಿ, ನೀವು ಸೇಫಾಗಿ ಕೆಲಸ ಮಾಡ್ಬೋದು. ಪ್ಯಾಕೇಜಿಂಗ್ ಮೋಸ್ಟ್ ಪ್ರಾಬಬ್ಲಿ ಇವಾಗ ಏರ್ಲೈನಿಂದ ನೀವು ಡೀಲ್ ಮಾಡಬೇಕಾದಾಗ ಮೇನ್ಲಿ IATA ಅವ್ರದ್ದು ಗೈಡ್ಲೈನ್ಸ್ ಇದೆ, ಆ ಥರದ ಪ್ಯಾಕೇಜಿಂಗ್ಗಳನ್ನ ಯೂಸ್ ಮಾಡಬೇಕು. ಡಬಲ್ ವಾಲ್, ಟ್ರಿಬಲ್ ವಾಲ್, ಟ್ರಿಬಲ್ ಲೇಯರ್ ವಾಲ್, ಈ ಥರದ್ದೆಲ್ಲ ತುಂಬ ಗ್ರೇಡಿಂಗ್ಸ್ ಬರುತ್ತೆ. ಬರ್ಸ್ಟಿಂಗ್ ಸ್ಟ್ರೆಂತ್ ಚೆಕ್ ಮಾಡ್ತಾರೆ. ಸೊ ಆ ಥರದ ಪ್ಯಾಕೇಜಿಂಗ್ಗಳನ್ನ ನೋಡಿಕೊಂಡು ತುಂಬ ಸರಿ ಏನಾಗುತ್ತೆ, ನಾವು ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಅಂತೂ ನಾವು ಚೆನ್ನಾಗಿ ಮಾಡ್ತೇವೆ, ಅದರ ಪ್ಯಾಕೇಜಿಂಗ್ ಸರಿ ಮಾಡಲ್ಲ, ದುಡ್ಡು ಅಲ್ಲೂ ಉಳಿಸ್ಕೊಳ್ಳೋಕೆ ಹೋಗ್ತೇವೆ, ಆವಾಗ ನಮ್ಮ ಮೆಟೀರಿಯಲ್ಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ದಯಮಾಡಿ ನೀವು ಏನಾದರೂ ಎಕ್ಸ್ಪೋರ್ಟ್ ಮಾಡುವಾಗ, ಅದು ಎಸ್ಪೆಷಲಿ ಏರ್ಲೈನ್ಸಿಂದ ಮಾಡುವಾಗ ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ಪ್ಯಾಕೇಜಿಂಗ್ನ ಆ್ಯಸ್ ಪರ್ ಗೈಡ್ಲೈನ್ಸ್ ಫಾಲೋ ಮಾಡಿ. ಇಲ್ಲಾಂದರೆ ಪ್ಯಾಕೇಜ್ಗಳೆಲ್ಲ ಓಪನ್ ಆಗುತ್ತೆ, ಕಿಟಿಂಗ್ ಮತ್ತು ಅದರದ್ದೆಲ್ಲ ಕಾಸ್ಟ್ಗಳು ಬರುತ್ತೆ. ಸೊ ಅದು ಸುಮ್ಮನೆ ಎಕ್ಸ್ಟ್ರಾ ತಲೆ ನಾವು ನೀಟಾಗಿ ಪ್ಯಾಕ್ ಮಾಡಿಕೊಂಡು ನೀಟಾಗಿ ಕಳಿಸಿ, ನಿಮ್ಮ ಪ್ರಾಡಕ್ಟ್ಸು ಸರಿಯಾಗಿ ಮುಟ್ಟುತ್ತೆ, ನಿಮ್ಮ ಬಾಯರ್ ಕೂಡ ಹ್ಯಾಪಿಯಾಗಿರ್ತಾರೆ. ರೆಗ್ಯುಲೇಷನ್ಸ್ ಏನಿದೆ ನೋಡ್ಕೊಳ್ಳಿ. ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಅರ್ಥ ಆಗದೆ ಹೋದರೆ ದಯಮಾಡಿ ನಿಮ್ಮ ಪ್ರಾಡಕ್ಟ್ಸ್ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಉತ್ತರ ಕೊಡ್ತೇನೆ. ಯಾವುದೇ ಗೈಡೆನ್ಸ್ಗಳನ್ನ ಮಿಸ್ ಮಾಡಬೇಡಿ. ನಿಮ್ಮ ಫ್ರೈಟ್ ಫಾರ್ವರ್ಡರ್ ಗೊತ್ತಿರುತ್ತೆ, ಬಟ್ ಒಂದು ವೇಳೆ ಅವ್ರೇನಾದರೂ ಹೊಸದಾಗಿ ಏನಾದರೂ ನಿಮ್ಮ ಪ್ರಾಡಕ್ಟಲ್ಲಿ ಡೀಲ್ ಮಾಡ್ತಾಯಿದ್ರೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಬಗ್ಗೆನೂ ತಿಳ್ಕೊಂಡು ಕೆಲಸ ಮಾಡಿ.
ಓಕೆ, ಕಮ್ಯುನಿಕೇಷನ್ಸ್ ಪ್ಲೀಸ್ ನಿಮ್ಮ ಫ್ರೈಟ್ ಫೋರ್ಡರ್ಗೆ ಒಂದು, ನಿಮ್ಮ ಬಾಯರಿಗೆ ಒಂದು, ನೀವೊಂದು, ನಿಮ್ಮ ಏರ್ಲೈನ್ಸ್ಗೆ ಒಂದು ಹೇಳೋ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಎಲ್ಲರ ಹತ್ರನೂ ಒಂದೇ ಥರದ ಕಮ್ಯುನಿಕೇಷನ್ ಇಟ್ಕೊಳ್ಳಿ. ಏನು ಹೇಳ್ತಾ ಇದ್ದೀರಾ, ಏನು ಮೆನ್ಷನ್ ಮಾಡ್ತಾ ಇದ್ದಾರೆ, ಏನು ಎಚ್ ಎಸ್ ಕೋಡ್ ಇದೆ, ಏನು ಡೈಮೆನ್ಷನ್ಸ್ ಇದೆ. ಇವಾಗ ತುಂಬ ಜನ ನೋಡಿದ್ದೇನೆ, ಇದು ಡೈಮೆನ್ಷನ್ಸಲ್ಲಿ ಒಂದು ಸರಿ ಸೆಂಟಿಮೀಟರ್ ಇರುತ್ತೆ, ಇನ್ನೊಂದು ಕಡೆ ಲೆಂತ್ ಮೀಟರ್ಸ್ ಇರುತ್ತೆ, ಇನ್ನೊಂದು ಕಡೆ ಇರುತ್ತೆ. ಈ ಥರದನ್ನೆಲ್ಲ ಮಾಡ್ಕೋಬೇಡಿ. ಒಂದೇ ಯೂನಿಟ್ ತೊಗೊಂಡು ಪ್ರಾಪರಾಗಿ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಕರೆಕ್ಟಾಗಿ ಡೀಟೇಲ್ಸ್ಗಳನ್ನ ಪ್ರೊವೈಡ್ ಮಾಡಿ. ಏನೋ ದುಡ್ಡು ಉಳ್ಸೋಕ್ಕೆ, ಒಂದು CBM ಉಳ್ಸೋಕ್ಕೆ, ಒಂದು ಸ್ವಲ್ಪ ವಾಲ್ಯೂಮೆಟ್ರಿಕ್ ಸ್ವಲ್ಪ ಏನೋ ಸ್ಲ್ಯಾಬ್ ಹೆಚ್ಚಿಗೆ ಆಗುತ್ತೆ ಅಂತಂದು ಕಟ್ ಮಾಡೋಕ್ಕೆ ಹೋಗಿ ಏನೋ ರಾಂಗ್ ಮಿಸ್ಟೇಕ್ಸ್ ಕೊಟ್ಟರೆ ನಿಮ್ಮ ಪ್ರಾಡಕ್ಟ್ಸ್ಗಳು ಹೋಲ್ಡ್ ಆಗುತ್ತೆ, ಅನ್ನೆಸೆಸರಿ. ಅದರಿಂದ ನಿಮ್ಮ ಪೆನಲ್ಟಿಗಳು ಬೀಳುತ್ತೆ. ಯಾಕೆಂದರೆ ಇದ್ರಲ್ಲಿ ಏರ್ಲೈನ್ಸಲ್ಲಿ ಎವ್ರಿ ಗ್ರಾಮ್ ಮ್ಯಾಟರ್ಸ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವು ದಯಮಾಡಿ ನೀವೇನಾದರೂ ಮಾಡುವಾಗ, ಯಾಕೆಂದರೆ ಅವ್ರ ಲೋಡ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ರಿಸ್ಕ್ ಇರುತ್ತೆ. ಸೊ ಅದಕ್ಕೆ ನೀವು ಏನು ಪ್ರಾಪರಾಗಿ ಮಾಡ್ತಾ ಇದ್ದೀರಾ ಕರೆಕ್ಟಾಗಿ ಕ್ಲಿಯರಾಗಿ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ರಿಸ್ಟ್ರಿಕ್ಟೆಡ್ ಮತ್ತು ಪ್ರೊಹಿಬಿಟೆಡ್ ಐಟಮ್ ಬಗ್ಗೆ ತುಂಬ ನಾಲೆಜ್ ಇರಲಿ. CL ಹೋಗುವಾಗ ಅವ್ರ ಹತ್ರ ಇರೋ ಸೆಟ್ಟಿಂಗ್ಸ್ ಎಲ್ಲ ಬೇರೆ ಇರುತ್ತೆ, ದೇ ವಿಲ್ ಮ್ಯಾನೇಜ್. ಏರ್ಲೈನ್ಸಲ್ಲಿ ಜನನೂ ಕೂತ್ಕೊಳ್ತಾರೆ, ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಜನ ಸಾಯ್ತಾರೆ. ಸೊ ಹಾಗಾಗಿ ದಯಮಾಡಿ ನೀವು ನಿಮ್ಮ ಪ್ರಾಡಕ್ಟ್ಸ್ಗಳನ್ನ ಏನು ಕಳಿಸ್ತಾ ಇದ್ದೀರಾ ಪ್ರಾಪರಾಗಿ ಕ್ಲಿಯರಾಗಿ ಕೇಳಿಕೊಂಡು. ಕೆಲವೊಂದು ಏರ್ಲೈನ್ಸ್ಗಳು ಆಯಿಲ್ಗಳನ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಕೊಡೋಲ್ಲ, ಕೆಲವೊಂದು ಏರ್ಲೈನ್ಗಳು ಅಲೌ ಮಾಡ್ತಾರೆ. ಸೊ ಅದನ್ನು ಪ್ರಾಪರಾಗಿ ತಿಳ್ಕೊಂಡು ಯಾವುದು ಪ್ರೊಹಿಬಿಟೆಡ್ ಇದೆ, ಯಾವ ರಿಸ್ಟ್ರಿಕ್ಟೆಡ್ ಇದೆ, ಯಾವುದನ್ನು ತೊಗೊಂಡು ಹೋಗ್ಬೋದು, ಯಾವುದನ್ನು ತೊಗೊಂಡು ಹೋಗೋ ಹಾಗಿಲ್ಲ, ಇದನ್ನು ತಿಳ್ಕೊಂಡು ನೀವು ಕೆಲಸ ಮಾಡಿ. ಆ್ಯಂಡ್ ಮೋರ್ ಓವರ್ಲಿ ಟೈಮ್ ಸೆನ್ಸಿಟಿವ್ ಇರುತ್ತೆ. ಏರ್ಲೈನ್ಗಳು ತುಂಬ ಫಾಸ್ಟ್ ಇದೆ, ಓಕೆ, ಎಲ್ಲರೂ ಒಪ್ಕೊಳ್ಳೋಂಥ ವಿಷಯ. ಬಟ್ ಏನಾಗುತ್ತೆ, ಕಂಪೇರ್ ಯಾರಿಗೆ ಮಾಡ್ತಾಯಿದ್ದೀರಾ, ಸಿಗೆ ಮಾಡ್ತಾಯಿದ್ದೀರಾ, ಓಕೆ ಫಾಸ್ಟ್ ಇದೆ. ಬಟ್ ಏರ್ಲೈನ್ ಕೂಡ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ರೋಡ್ ಕ್ಲಿಯರೆನ್ಸ್ ಇಲ್ಲ, ವಿಸಿಬಿಲಿಟಿ ಇಲ್ಲ, ಅದಿಲ್ಲ. ನಾವು ಎಷ್ಟೋ ಸರಿ ನಮ್ಮ ಪ್ಲೇನ್ಗಳೇ ಡಿಲೇ ಆಗಿರೋವಂಥ ಚಾನ್ಸಸ್ ಇದೆ. ನಾವು ಆಲ್ಮೋಸ್ಟ್ 2-3 ಗಂಟೆಗಳು ಸುಮ್ಮನೆ ಏರ್ಲೈನಲ್ಲಿ ಕೂತ್ಕೊಂಡಿರ್ತೀವಿ. ಯಾಕಂದರೆ ವಿಸಿಬಿಲಿಟಿ ಇಲ್ಲ ಅಂತ ಹೇಳ್ತಾರೆ, ಮುಗಿದೋಯ್ತು. ಮಳೆ ಇದೆ, ಚಳಿ ಇದೆ, ರನ್ವೇನೇ ಕಾಣಿಸ್ತಾ ಇಲ್ಲ, ವಿಸಿಬಿಲಿಟಿನೇ ಇಲ್ಲ ಅಂದಾಗ ಆಟೋಮೆಟಿಕ್ಲಿ ಪ್ಲೇನ್ ಟೇಕ್ ಆಫ್ ಆಗಲ್ಲ. ಸೊ ಆ ಥರದ ಡಿಲೇಗಳಾಗುತ್ತೆ. ಸೊ ತುಂಬ ಥರದ ಡಿಲೇಸ್ಗಳು ಇದೆ. ಇನ್ನೊಂದು ಸರಿ ಏನಾಗಿರುತ್ತೆ, ಕೆಲವೊಂದು ಸರಿ ನಾವು ಮಲೇಷ್ಯಾದೆಲ್ಲ ನೋಡಿದ್ವಿ, ಪ್ಲೇನ್ಗಳಿಗೆ ಕೆಟ್ಟೋಗಿರುತ್ತೆ. ಸೊ ಆ ಥರ ಆದಾಗೂ ಕೂಡ ನಮಗೆ ಈ ಥರದ ಪ್ರಾಬ್ಲಮ್ಗಳು ಬರುತ್ತೆ. ಸೊ ನೀವೇನು ಮಾಡಬೇಕು, ಒಂದು ವೇಳೆ ಇವಾಗ ನೋಡಿ, ನಾವು ಕೆಲವೊಂದು ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತೇವೆ. ಒಂದು ಐಸ್ ಬಾಕ್ಸ್ ತೊಗೊಳ್ತೇವೆ, ಅದರಲ್ಲಿ ಒಂದು 5-6 ಗಂಟೆ ಅಲ್ಲ, ಇಲ್ಲಿಂದ ಸಿಂಗಾಪುರ್ಗೆ ಏನಾದರೂ ನಾವು ಕಳಿಸ್ತಾ ಇದ್ದೇವೆ, ಒಂದು 7-8 ಗಂಟೆಯಲ್ಲಿ ಪ್ರಾಡಕ್ಟ್ ಮುಟ್ಕೊಂಡ್ಬಿಡುತ್ತೆ ಅಂದ್ಕೊಂಡು ನಾವೇನು ಮಾಡ್ತೇವೆ, ಅಷ್ಟೇ ನಾವು ಐಸ್ ಬಾಕ್ಸಲ್ಲಿ ಡ್ರೈ ಐಸ್ ಹಾಕಿಬಿಟ್ಟು ಕಳಿಸ್ತೇವೆ. ಬಟ್ 6-7 ಗಂಟೆ ನಮ್ಗೆ ಇಂಡಿಯಾದಲ್ಲೇ ಲೇಟ್ ಆಗಿಬಿಟ್ರೆ, ಅಥವಾ ಪ್ಲೇನ್ ಹೋಗೋದೇ ಲೇಟ್ ಆದರೆ, ಮಿನಿಮಮ್ ನೀವು ಒಂದು 24 ಅವರ್ಸ್ನ ಟೈಮ್ ಇಟ್ಕೊಂಡು ಒಂದು 24 ಗಂಟೆ ಕೂಡ ಅದು ಡಿಲೇ ಆದರೂ ಕೂಡ ನಮ್ಮ ಪ್ರಾಡಕ್ಟ್ಗಳು ಹಾಳಾಗದೇ ಇರೋ ಥರ ನೀವು ಅದನ್ನು ಪ್ರಿಕಾಷನ್ಸ್ ತೊಗೊಂಡ್ರೆ, ಡಿಲೇ ಆದರೆ ಆಯಿತು. ಬಟ್ 5-6 ಗಂಟೆ ಡಿಲೇ ಆಗುತ್ತೆ, ನೋ ಪ್ರಾಬ್ಲಮ್. ಆದರೆ 24 ಗಂಟೆ ಮೇಲೆ ಡಿಲೇ ಆದರೆ ನಮ್ಮ ಹಣೆ ಬರ ಅನ್ನೋದು ಅಷ್ಟೇ. ಸೊ ಬಟ್ ಮೇಜರ್ಲಿ ನಿಮ್ಮ ಪ್ರಾಡಕ್ಟ್ಗಳಲ್ಲಿ ತೊಂದರೆ ಆಗೋಲ್ಲ. ಬಟ್ ತುಂಬ ಏನೋ ಜಿಪುಣತನ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಜನ ಏನು ಮಾಡ್ತಾರೆ, 5 ಗಂಟೆ ಎಲ್ಲ ಓಕೆ, ಇಷ್ಟೇ ಡ್ರೈ ಐಸ್ ಹಾಕೋದು, ಇಷ್ಟೇ ಮ್ಯಾನೇಜ್ ಮಾಡೋದು. ಯಾಕೆಂದರೆ ಎಕ್ಸ್ಟ್ರಾ ಡ್ರೈ ಐಸ್ ಹಾಕಿಬಿಟ್ರೆ ವೇಟೇಜ್ಗೆ ಆಗುತ್ತೆ, ಅದಕ್ಕೆ ದುಡ್ಡು ಕೊಡಬೇಕು. ಸೊ ಇದನ್ನೆಲ್ಲ ಸ್ವಲ್ಪ ಜನ ಇದ್ದಾರೆ. ಸೊ ಅದಕ್ಕೆ ನೀವು ನೋಡ್ಕೊಂಡು ಮಾಡಿ. ಅದಾದಮೇಲೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಏರ್ಲೈನ್ ಏನು ಕಡಿಮೆ ಇಲ್ಲ, ಬಟ್ ಅದನ್ನೇನೋ ಸರ್ವಿಸ್ ಚೆನ್ನಾಗಿ ಸಿಗುತ್ತೆ, ಆನ್ ಟೈಮ್ ಸಿಗುತ್ತೆ, ನೋಟಿಫಿಕೇಷನ್ಗಳು ಲೈವ್ ಇರುತ್ತೆ, ಫಾಸ್ಟೆಸ್ಟ್ ಮೋಡ್ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ, ಯಾವಾಗ ನಮಗೆ ಏರ್ಲೈನ್ ಯೂಸ್ ಮಾಡಬೇಕು, ಯಾವಾಗ ನಾವು ಯೂಸ್ ಮಾಡಬಾರ್ದು ಅನ್ನೋಂಥ ಕಾಮನ್ ಸೆನ್ಸ್ ನಮಗಿದ್ರೆ ಸಾಕಾಗುತ್ತೆ. ಇವಾಗ ಏನಾಗುತ್ತೆ, ಕೆಲವೊಂದು ಸರಿ ನಮ್ಮ ಮೆಟೀರಿಯಲ್ಗಳು ತುಂಬ ಶೆಲ್ಫ್ ಲೈಫ್ ಕಡಿಮೆ, ಏನು ಮಾಡೋಕ್ಕಾಗಲ್ಲ. ಅವಾಗ ನಮ್ಮ ದುಡ್ಡುಗಳು ಕಳ್ಕೊಳ್ಳೋ ಚಾನ್ಸಸ್ಗಳಿರಲ್ಲ. ನಾವು ಇವಾಗ ನೋಡಿ, ಒಂದು ಬೇಕರಿ ಕಂಪ್ನಿ ಜೊತೆ ನಾವು ಕೆಲಸ ಮಾಡ್ತಾಯಿದ್ದೇವೆ. ಅವ್ರ ಶೆಲ್ಫ್ ಲೈಫ್ ಬಂದು 7 ಡೇಸ್ ಇದೆ. ಸೊ 7 ದಿನದ ಒಳಗಡೆ ಪ್ರಾಡಕ್ಟ್ಗಳು ಕೇಳುವಂಥ ಚಾನ್ಸಸ್ಗಳೇ ಇರುತ್ತೆ. ಅದಕ್ಕೆ ಇವಾಗ ನಾವು ಇವತ್ತು ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಆಯಿತು ಅಂದರೆ, ಇವತ್ತು ಮಧ್ಯಾಹ್ನದ ಒಳಗಡೆ ಆ ಮೆಟೀರಿಯಲ್ಗಳು ಡಿಸ್ಪ್ಯಾಚ್ ಆಗಬೇಕು. ಅಷ್ಟು ಟೈಮ್ ಸೆನ್ಸಿಟಿವ್ ಇರುತ್ತೆ. ಅದರಲ್ಲಿ ಏನಾದರೂ 7 ಡಿಲೇ ಆಯಿತು ಅಥವಾ ಪ್ರಾಡಕ್ಟ್ ಹಾಳಾಯಿತು ಅಂದರೆ ನಮ್ಮ ಕತೆ ಮುಗೀತು. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ಒಂದು ಸೈಕಲ್ ಒಂದು ಏರ್ಲೈನ್ ಜೊತೆ ಫಿಕ್ಸ್ ಮಾಡ್ಕೊಳ್ತೀವಿ. ಅದೇ ರೂಟ್ ಇರುತ್ತೆ. ಆ ರೂಟಿಂದ ನಮಗೆ ಗೊತ್ತಿದೆ ಆ ಪ್ಲೇನ್ ಯಾವಾಗ ಹೋಗುತ್ತೆ ಅನ್ನೋದು, ಅವ್ರಿಗೆ ನಾವು ಯಾವಾಗ ಮೆಟೀರಿಯಲ್ ಮುಟ್ಟಿಸ್ಬೇಕು ಅನ್ನೋದು. ಯಾವುದೇ ಥರದ ರಿಸ್ಕ್ಗಳಾಗಿರ್ಬೋದು ಅಥವಾ ಡಿಲೇ ಆಗಿರ್ಬೋದು, ನಾವು ಅದನ್ನು ಮಾಡ್ಕೊಳಕ್ಕಾಗಲ್ಲ. ಮೆಟೀರಿಯಲ್ಗಳು ಅದೇ ಟೈಮಲ್ಲಿ ರೆಡಿ ಆಗಬೇಕು, ಮೆಟೀರಿಯಲ್ ಅದೇ ಟೈಮಿಗೆ ಡಿಸ್ಪ್ಯಾಚ್ ಆಗಬೇಕು, ಅಲ್ಲಿ ಅವ್ರ ಹ್ಯಾಂಡ್ ಓವರ್ ಅದೇ ಟೈಮಲ್ಲಿ ಆಗಬೇಕು. ಅಲ್ಲೂ ಕೂಡ ಕಸ್ಟಮ್ ಕ್ಲಿಯರೆನ್ಸ್ ಆಗಿ ಆ ಗ್ರೌಂಡ್ ಟೀಮ್ ಏನಿದೆ ಆ ಮೆಟೀರಿಯಲ್ಗಳು ಆ ಟೈಮಿಗೆ ಮುಟ್ಕೋಬೇಕು. ಇಲ್ಲದೆ ಹೋದರೆ ಫ್ಲೈಟ್ ಮಿಸ್ ಆಗುತ್ತೆ, ನಮ್ಮ ಪ್ರಾಡಕ್ಟ್ಸ್ ಮತ್ತೆ ಒಂದು 7 ಅವರ್ಸ್ ಅಥವಾ 8 ಅವರ್ಸ್ ಡಿಲೇ ಆಗುತ್ತೆ. ಅದರಿಂದ ನಮ್ಮ ನೆಕ್ಸ್ಟ್ ಫ್ಲೈಟ್ ಏನಿದೆ ಅದು ನೆಕ್ಸ್ಟ್ ಡೇ ಮುಟ್ಕೊಳ್ಳುತ್ತೆ. ಸೊ ನನ್ನ ಪ್ರಾಡಕ್ಟ್ ಏನಿದೆ ಆ ಶೆಲ್ಫ್ ಲೈಫ್ ಆಟೋಮೆಟಿಕ್ಲಿ 1.5 ಡೇ ವೇಸ್ಟ್ ಆಗಿಬಿಡುತ್ತೆ. ಯಾಕೆಂದರೆ ತುಂಬ ಸೆನ್ಸಿಟಿವ್ ಪ್ರಾಡಕ್ಟ್ ಇರುತ್ತೆ, ಅದರ ಲೈಫ್ ಅಷ್ಟೇ ಇರೋದು. ಬಟ್ ಟೈಮ್ ಸೆನ್ಸಿಟಿವ್ ಇರೋದ್ರಿಂದ, ಬಟ್ ಮಾರ್ಜಿನ್ ಒಳ್ಳೇದಿರೋದ್ರಿಂದ ನಾವು ಏರ್ಲೈನ್ ಕೂಡ ಆಫರ್ ಮಾಡ್ಬೋದು. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ನೀವು ಕೆಲಸ ಮಾಡ್ಕೋಬೇಕಷ್ಟೆ. ಏನೇ ಮಾಡಿ ಒಳ್ಳೆ ಫ್ರೈಟ್ ಫಾರ್ವರ್ಡರ್ ಜೊತೆ ಮಾತಾಡ್ಕೊಳ್ಳಿ. ಇಲ್ಲದೆ ಹೋದರೆ ನಿಮ್ಮ ದುಡ್ಡುಗಳು ಮಾತ್ರ ಹಾಳಾಗುತ್ತೆ. ನೀವು ಮೆಟೀರಿಯಲ್ ರೆಡಿ ಆಗುತ್ತೆ, ಅಲ್ಲಿ ಕಳಿಸ್ತೀರಾ, ಅವನೇನೋ ತಪ್ಪಾಗಿ ಡೀಟೇಲ್ಸ್ ಕೊಡ್ತಾನೆ, ತುಂಬ ವಿಷಯಗಳಾಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಮೇಯ್ನಾಗಿ ಒಳ್ಳೆ ಫ್ರೈಟ್ ಫಾರ್ವರ್ಡರ್ಗಳನ್ನ ನೋಡ್ಕೊಳ್ಳಿ. ಒಂದು ವೇಳೆ ಇಲ್ಲ ಅಂದರೆ
ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಅದಕ್ಕೆ ಇರೋದು. ನಿಮ್ಗೆ ಏನು ಸಪೋರ್ಟ್ ಬೇಕೋ ನಾವು ಮಾಡಿಕೊಡ್ತೇವೆ, ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇರೋದು ಪ್ರಾಪರಾಗಿ ಎಲ್ಲ ಇನ್ಫಾರ್ಮೇಷನ್ಗಳನ್ನ ಇಟ್ಕೊಳ್ಳಿ. ರಿಸ್ಟ್ರಿಕ್ಟೆಡ್ ಇದೆಯಾ, ಪ್ರಾಹಿಬಿಟೆಡ್ ಇದೆಯಾ, ಡಾಕ್ಯುಮೆಂಟೇಷನ್ ಏನು ಬೇಕು, ಯಾವ್ದು ಏನಿದೆ, HSN ಕೋಡ್ ಏನಿದೆ, ಇನ್ಕೋಟಮ್ಸ್ಗೆ ಏನು ಹಾಕಬೇಕು, ಪೇಮೆಂಟ್ಸ್ ಎಲ್ಲ ಹೇಗೆ, ಪ್ರತಿಯೊಂದನ್ನು ತಿಳ್ಕೊಂಡು ನೀರಲ್ಲಿ ಇಳಿರಿ, ಇಲ್ಲಾಂದರೆ ಮುಳುಗ್ಕೊಂಡು ಸಾಯ್ತೀರ. ಓಕೆ, ಇನ್ಕೋಟಮ್ಸ್ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ ಪ್ರೈಸ್ ಇನ್ಕ್ಲೂಡ್ ಮಾಡಿದ್ದೀರಾ ಅದನ್ನು ನೋಡ್ಕೊಳ್ಳಿ. ಇವಾಗ ನಾನು ತುಂಬ ಸಾರಿ ಹೇಳಿದ್ದೇನೆ, ನಾಲ್ಗೆಗೆ ಮೂಳೆ ಇಲ್ಲ, ಏನು ಬೇಕಾದ ಮಾತಾಡುತ್ತೆ. ಹಾಗಾಗಿ ಇವತ್ತಿನ ಟೈಮಲ್ಲಿ ಯಾರನ್ನೂ ನಂಬೇಡಿ. ಏನಿದ್ರು ಕೂಡ ಯಾರು ಏನೇ ಕಮ್ಯುನಿಕೇಟ್ ಮಾಡಲಿ ಎಲ್ಲವೂ ಕೂಡ ನಿಮ್ಮ ಇಮೇಲಲ್ಲಿ ಬರಬೇಕು. ಇಲ್ಲದೆ ಹೋದರೆ ವರ್ಸ್ಟ್ ಕೇಸ್ ಏನಂದರೆ, ಏನು ಮಾತಾಡಿರ್ತೀರ ಫೋನಲ್ಲಿ ಅದನ್ನು ನೀವು ಇಮೇಲಲ್ಲಿ ಬರೆದು ಆ್ಯಸ್ ಪರ್ ಅವರ್ ಟೆಲಿಫೋನಿಕ್ ಕಾನ್ವರ್ಸೇಷನ್ ಅಂತ ಹೇಳಿ ಒಂದು ಇಮೇಲ್ ಹಾಕೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಏನಾಗುತ್ತೆ, ಇವಾಗ ಯಾರೋ ಫೋನಲ್ಲಿ ಏನೋ ಹೇಳಿರ್ತಾರೆ, ಸರ್ ಇದಾಗಲ್ಲ, EHS ಕೊಟ್ಟಿದೆ, ಇದಿದೆ, ಹಾಗಿದೆ ಅಂತ ಓಕೆ ಅಂತ ಹೇಳಿರ್ತೀರ. ಬಟ್ ಅದು ಏನಾದರೂ ತಪ್ಪಾಗಿ ನೀವು ಅಂದ್ಕೊಂಡಿದ್ದಾಗಿರ್ಬೋದು, ಅಥವಾ ನಾಳೆ ಇಲ್ಲ ನಾನು ಹೇಳೇ ಇಲ್ಲ ಸರ್ ನಿಮಗೆ ಅನ್ನೋದು, ಈ ಥರ ತೊಂದರೆಗಳಾದಾಗ ಸ್ವಲ್ಪ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ನಿಮ್ಮ ಕಡೆಯಿಂದ ತಪ್ಪುಗಳು ಇರಬಾರ್ದು ಅನ್ನೋದಾದರೆ ನೀವು ದಯಮಾಡಿ ಎಲ್ಲವೂ ಕೂಡ ನಿಮ್ಮ ರಿಟರ್ನಲ್ಲಿ ತೊಗೊಂಡ್ರೆ ನಿಮ್ಗೆ ಒಳ್ಳೆಯದು. ಇಲ್ಲ ಅಂದರೆ ಅವ್ನು ರಿಟರ್ನಲ್ಲಿ ಕೊಡಲ್ವಾ, ತೊಂದರೆ ಇಲ್ಲ, ನೀವೇ ಬರೆದ್ಬಿಟ್ಟು ಅವ್ನಿಗೆ ಇಮೇಲ್ ಕಳಿಸಿ. ಓಕೆ, ಇನ್ನೊಂದು ಏನಂದರೆ, ನಿಮ್ಮ ಫ್ರೈಟ್ ಫಾರ್ವರ್ಡರ್ಗಳಿಗೆ ತುಂಬ ಜನ ನಾನು ನೋಡಿದ್ದೇನೆ, ಸರ್ ನೀವು ಈ ಕನ್ಸೈನ್ಮೆಂಟ್ ಈ ಥರ ಯಾಕೆ ಮಾಡ್ಕೊಂಡ್ರೆ, ನೀವು ಫ್ರೈಟ್ ಫಾರ್ವರ್ಡ್ಗೆ ಯಾಕೆ ಕೇಳಲಿಲ್ಲ ನೀವು ಮುಂಚೆ? ಇಲ್ಲ ಸರ್, ಅವ್ರು ಏನಾದರೂ ಅನ್ಕೊಳ್ತಾರೆ ಅಂತ ನಾನು ಕೇಳಲಿಲ್ಲ. ದುಡ್ಡು ಕೊಡ್ತಾ ಇದ್ದಾರೆ, ಏನು ಚಾರಿಟಿ ಯಾರೂ ಮಾಡ್ತಾ ಇಲ್ಲ. ಇಲ್ಲಿ ನಾವು ಬಿಸ್ನೆಸ್ಸಲ್ಲಿ ಇದ್ದಾಗ ಇಲ್ಲಿ ಯಾರೂ ನಿಮಗೆ ಫ್ರೀಯಾಗಿ ಸೇವೆ ಮಾಡ್ತಾ ಇಲ್ಲ, ಏನು ದೇವಸ್ಥಾನ ಅಲ್ಲ ಇದು. ಸೊ ನಾವು ಏನೇ ಕೆಲಸ ಮಾಡ್ತಾಯಿದ್ದರೂ ಕೂಡ ಒಂದು ಪ್ರಾಪರಾಗಿ, ಸರ್ ನನಗೆ ಈ ಡೌಟ್ ಇದೆ, ಇದನ್ನು ಕ್ಲಿಯರ್ ಮಾಡಿ. ಒಂದು ವೇಳೆ ಏನಾದರೂ ಸರಿಯಾಗಿ ಉತ್ತರ ಕೊಡಲಿಲ್ಲ ಅಂದರೆ ಫ್ರೈಟ್ ಫಾರ್ವರ್ಡ್ ಚೇಂಜ್ ಮಾಡಿ. ಆ ಥರದ ಫ್ರೈಟ್ ಫಾರ್ವರ್ಡ್ಸ್ಗಳು ನಿಮ್ಗೆ ಏನಕ್ಕೆ ಬೇಕು, ನಿಮ್ಮ ಕೆಲಸಕ್ಕೆ ಆಗದೆ ಹೋದಾಗ, ರೈಟ್? ಯಾರಿಗೆ ದುಡ್ಡು ಕೊಡ್ತಾ ಇದ್ದೀರಾ, ದುಡ್ಡು ಕೊಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ದರೂ ಕೂಡ ಅವರೊಂದು ಕಂಪ್ಲೀಟ್ ಡ್ಯಾಶ್ಬೋರ್ಡ್ ಕಳಿಸ್ಬಿಡ್ತಾರೆ, ಸರ್ EHS ಕೊಡಿ, ಇದೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಇದರಲ್ಲಿ ಏನಾದರೂ ನಿಮ್ಮ ಹತ್ರ ಇಲ್ಲ ಅಂದರೆ ಹೇಳಿ, ನಾವು ದಯಮಾಡಿ ಅರೇಂಜ್ ಮಾಡಿಸ್ತೇವೆ. ಪ್ರತಿಯೊಂದು ಸರ್ವಿಸ್ ಇರುತ್ತೆ. ಬಟ್ ಏನು, ಈವನ್ ಏರ್ಲೈನ್ಸಲ್ಲೂ ಕೂಡ ಸಪೋರ್ಟ್ ಇರುತ್ತೆ. ಕೆಲವೊಂದು ಜನ ತುಂಬ ರೆಪ್ಯೂಟೆಡ್ ಇರ್ತಾರೆ, ಈವನ್ ಏರ್ಲೈನ್ಸಿಗೆ ಕೇಳಿದ್ರು ಕೂಡ ಅವ್ರು ಫ್ರೈಟ್ ಫಾರ್ವರ್ಡರ್ಸ್ ಲಿಸ್ಟ್ ನಿಮ್ಗೆ ಕೊಟ್ಬಿಡ್ತಾರೆ. ಅವರು ಇಲ್ಲ ನಿಮ್ಮ ಕಾರ್ಗೋಗಳನ್ನ ಈ ಫ್ರೈಟ್ ಫಾರ್ವರ್ಡರಿಂದ ಬುಕ್ ಮಾಡಿಸ್ಕೊಳ್ಳಿ, ನಮ್ಮ ಜೊತೆ ಅಸೋಸಿಯೇಟೆಡ್ ಇದ್ದಾರೆ ಅಂತ. ಸೊ ಆ ಥರ ರೆಪ್ಯುಟೇಷನ್ಗಳನ್ನ ನೋಡಿಕೊಂಡು ನೀವು ಕೆಲಸ ಮಾಡಿ. ನಿಮಗೆ ಎಲ್ಲೇ ತೊಂದರೆ ಆದರೂ ಕೂಡ, ಸರ್ ಯಾರೂ ಸಿಕ್ಕಿಲ್ಲ, ನನಗೆ ಗೊತ್ತಾಗಿಲ್ಲ, ಕಾಲ್ ಮಾಡಿ JB ಎಕ್ಸ್ಪರ್ಟ್ಸ್ ಕಂಪ್ನಿಗೆ, ಏನಿದೆ ಹೆಲ್ಪ್ ಮಾಡ್ತೇವೆ. ಓಕೆ, ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.